58 ಕಲಾ ಸ್ತಬ್ಧ ಚಿತ್ರಗಳನ್ನ ನಾವು ನೋಡ್ತಾ ಇದ್ದೀವಿ. ಇದೀಗ ನಾವು ನೋಡ್ತಾ ಇರುವಂತಹ ಸ್ತಬ್ಧ ಚಿತ್ರ ಬಾಗಲಕೋಟೆ ಜಿಲ್ಲೆಯ ಸ್ತಬ್ಧ ಚಿತ್ರ. ಬಸವಣ್ಣನವರು ಲಿಂಗೈಕ್ಯವಾದ ಸ್ಥಳವಾಗಿದೆ. ಇದು ಐತಿಹಾಸಿಕ ಉತ್ತರ ಕನ್ನಡ ಜಿಲ್ಲೆಯ ರಾಣಿ ಚೆನ್ನಭೈರಾದೇವಿ ಮಸಾಲೆ ರಾಣಿ ಅಂತಾನೆ ಫೇಮಸ್ ಆಗಿರುವಂತಹ ಚೆನ್ನಭೈರಾದೇವಿ ರಾಣಿಯ ಸ್ತಬ್ಧ ಚಿತ್ರವನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೀಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಕೆ ಯಾವ ರೀತಿಯಾಗಿ ಆಡಳಿತವನ್ನ ನಡೆಸಿದ್ಲು, ವ್ಯಾಪಾರವನ್ನ ಮಾಡಿದ್ರು, ಪೋರ್ಚುಗೀಸರ ಒಂದಿಗೆ ಅಥವಾ ಯುರೋಪ್ನೊಂದಿಗೆ ಯಾವ ರೀತಿಯಾಗಿ ಆಕೆ ವ್ಯಾಪಾರ ವಹಿವಾಟನ್ನ ನಡೆಸಿದ್ಲು ಅನ್ನುವಂತಹ ಒಂದು ಮಾಹಿತಿಯನ್ನು ತಿಳಿಸುವಂತಹ ಸ್ತಬ್ಧ ಚಿತ್ರ ಇದು. ಕಾಳುಮೆಣಸಿನ ರಾಣಿ ಅಂತಾನೆ ಈಕೆ ಫೇಮಸ್ ಆಗಿರುವಂಥದ್ದು. ಕಾಳುಮೆಣಸಿನ ರಾಣಿ ಅನ್ನೋದರ ಜೊತೆಗೆ ಈಕೆ ಎಲ್ಲಾ ಧರ್ಮದವರಿಗೂ ಕೂಡ ವ್ಯಾಪಾರವನ್ನ ಮಾಡೋದಿಕ್ಕೆ ಆಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾಳೆ. ಕಾಳುಮೆಣಸನ್ನ ಯುರೋಪಿಗೆ ರಫ್ತು ಮಾಡ್ತಾ ಇದ್ದ ಈಕೆಗೆ ಕಾಳುಮೆಣಸಿನ ಅಥವಾ ಕರಿಮೆಣಸಿನ ರಾಣಿ ಅಂತಾನು ಕರೆಯಲಾಗಿದೆ. ಈಗ ನಾವು ನೋಡ್ತಾ ಇರುವಂತಹ ಕಲಾ ತಂಡಗಳ ಪ್ರದರ್ಶನ ಢಕ್ಕೆ ಕುಣಿತ. ಈಗಾಗಲೇ ನಾವು ಮಾಹಿತಿನ ನೋಡಿದ್ವಿ. ಕೆಂಪು ಪಂಚೆ ಹಾಗೇನೆ ಅದೇ ರೀತಿಯಾಗಿ ಕಪ್ಪು ಪಂಚೆಯನ್ನ ಉಟ್ಟಂತಹ ಕಲಾವಿದರು ಈ ಒಂದು ಢಕ್ಕೆ ಕುಣಿತವನ್ನ ಮಾಡ್ತಾ ಇರುವಂಥದ್ದು. ಅದಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯ ಕೂಡ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ರಣಧೀರ ಕಂಠೀರವರ ಬಗ್ಗೆ ಬರೀತಾರಲ್ಲ, ಅವರ ಆಸ್ಥಾನ ವಿದ್ವಾಂಸರು, ಅದರಲ್ಲಿ ಈ ಒಡ್ಡೋಲಗದ ವಿಚಾರವನ್ನು ಬರೀತಾರೆ. ಒಡ್ಡೋಲಗ ಒಂದು ರಾಜಮನೆತನದ ಮೆರವಣಿಗೆ ಉತ್ಸವ. ವಿಶೇಷ ದಿನಗಳಲ್ಲಿ ಇದನ್ನು ಏರ್ಪಾಡು ಮಾಡ್ತಾ ಇರ್ತಾರೆ. ಮಹಾರಾಜರ ವಿಜಯೋತ್ಸವ ಅಥವಾ ಹಬ್ಬಗಳಾದ ದಸರಾ ಹಬ್ಬ, ವಿಶೇಷ ಹಬ್ಬಗಳಲ್ಲಿ ಅದನ್ನು ಮಾಡ್ತಾ ಇರ್ತಾರೆ. ಈ ಒಡ್ಡೋಲಗದಲ್ಲಿ ಎಲ್ಲ ರೀತಿಯ ಸ್ಥಳೀಯ ಜಾನಪದ ನೃತ್ಯಗಾರರು ಇರ್ತಾರೆ ಅಂತ. ಗೋವಿಂದ ವೈದ್ಯರು ಅರಮನೆಯ ಕಲಾ ಪರಂಪರೆಯನ್ನು ಬರೆಯುವಾಗ ಅದರಲ್ಲಿ ಶಾಸ್ತ್ರೀಯ ನೃತ್ಯದ ಬಗ್ಗೆ ಬರೀತಾರೆ. ಅದರ ಲಕ್ಷಣಗಳು, ಅವರು ಹಾಕ್ಕೊಳ್ತಿದ್ದ ವೇಷಭೂಷಣ, ಅದಕ್ಕೆ ಬಳಸ್ತಿದ್ದ ಸಂಗೀತ ಯಾವ ಥರ ಇತ್ತು, ಎಲ್ಲ ಧಾರ್ಮಿಕ ಸಂಗೀತವಾಗಿತ್ತು. ನೃತ್ಯ ಕೂಡ ಭಕ್ತಿಪರವಾಗಿತ್ತು. ಮತ್ತು ಇದು ಪುರಾಣ ಕಥೆಗಳು, ನಮ್ಮ ಮಹಾಭಾರತ ರಾಮಾಯಣದ ಕಥೆಯ ಆಧಾರಿತ ನೃತ್ಯಗಳಾಗಿರ್ತಿತ್ತು ಅಂತ ಬರೀತಾರೆ. ಹಾಗೆ ಹೇಳ್ತಾರೆ, ಇದು ಎಷ್ಟು ಶ್ರೇಷ್ಠ ಮಟ್ಟದ ಕಲೆ ಇದು ಅಂತ ಶಾಸ್ತ್ರೀಯ ನೃತ್ಯವನ್ನು ಹೇಳ್ತಾರೆ. ಬಟ್ ಇದು ಅರಮನೆಗೆ ಸೀಮಿತವಾಗಿರೋದಿಲ್ಲ, ಒಡ್ಡೋಲಗದಲ್ಲೂ ಬರುತ್ತೆ. ಮತ್ತು ಇದು ಏನಂದರೆ, ಮಹಾರಾಜರು ಆಗಿನ ಸಮಯದಲ್ಲಿ ಈ ಜಾನಪದ ಕಲೆಗೆ ಕೂಡ ಪ್ರಾಮುಖ್ಯತೆ ಇರುತ್ತೆ. ಹಾಗಾಗಿ ಅದನ್ನು ತಮ್ಮದಾಗಿಸ್ಕೊಂಡಿರ್ತಾರೆ. ಅದರಲ್ಲಿ ವೀರಗಾಸೆ, ಗುಗ್ಗುಳ, ಈಗ ನೋಡ್ತೀವಲ್ಲ, ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಅನ್ಕೋತಾ ಇದ್ವಿ, ಅಯ್ಯೋ ಇದು ಬರೀ ಹಳ್ಳಿಯವರಿದು ಅಂತ. ಅದು ಅಲ್ವೇ ಅಲ್ಲ, ಅದು ಅವರ ಜಾನಪದ ಆಚಾರ ವಿಧಿ. ಅದು ಈ ಶಿವ ಪಾರ್ವತಿಯ ಕಥೆಗಳ ಬಗ್ಗೆ, ಇಲ್ಲ ವೀರಭದ್ರನ ಕಥೆ ಬಗ್ಗೆ, ಶಿವ ಹೇಗೆ ಅವನಿಗೆ ದಕ್ಷಿಣೇಶ್ವರನ ಇದಕ್ಕೆ ಪಾರ್ವತಿ ಹೋದಾಗ ಅವಮಾನ ಮಾಡ್ತಾರೆ. ಆ್ಯಂಡ್ ದಕ್ಷಿಣಾಮೂರ್ತಿಯ ಯಜ್ಞದಲ್ಲಿ ಈಶ್ವರನಿಗೆ ಪಾರ್ವತಿಗೆ ಅವಮಾನ ಆದಾಗ ಶಿವನಿಗೆ ಕೋಪ ಬಂದು ಅವನು ತನ್ನ ಕೂದಲನ್ನ ಎಸೆದು ವೀರಭದ್ರ ಹುಟ್ಟುತ್ತಾನೆ. ಆ ವೀರಭದ್ರನ ನೃತ್ಯವನ್ನು ಅವನಲ್ಲಿರುವ ರೋಷ ಮತ್ತು ಆ ಶಕ್ತಿಯುತ ನೃತ್ಯದಲ್ಲಿ ನೀವು ಕಾಣ್ಬೋದು. ವೀರಭದ್ರನ ಮಾನಸಿಕ ಸ್ಥಿತಿ ಏನಿರುತ್ತೆ ಅನ್ನೋದನ್ನು ನಾವು ಇನ್ನೊಂದು ಕಡೆ ದೃಶ್ಯಗಳಲ್ಲೂ ಈಗಲೇ ತೋರಿಸಿದ್ವಿ. ಅಭಿಮನ್ಯುಗೆ ಈಗ ಆತನನ್ನು ಕರ್ಕೊಂಡು ಬಂದಿದ್ದಾರೆ. ಇನ್ನು ಆತನ ಮೇಲೆ ಅಂಬಾರಿಯನ್ನು ಕಟ್ಟೋದಕ್ಕೆ 750 kg ಚಿನ್ನದ ಈ ಒಂದು ತೂಕ, 750 kg ತೂಕ ಇರುವಂತಹ ಚಿನ್ನದ ಅಂಬಾರಿಯನ್ನು ಆತನ ಮೇಲೆ ಹೊರಿಸಲಾಗುತ್ತೆ. ನಮ್ಮ ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ವಿಗ್ರಹವನ್ನು ಅದರಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಕ್ಷಣಕ್ಕೂ ಕೂಡ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದನ್ನ ನಾವು ಜನಗಣಮನ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ ಅಲ್ವಾ ಮೇಡಮ್? ಯಾಕಂದ್ರೆ ಗಣರಾಜ್ಯೋತ್ಸವದ ಪರೇಡ್ ನಾವು ಯಾವ ರೀತಿಯಾಗಿ ನೋಡ್ತೀವೋ ಅದೇ ರೀತಿಯಾಗಿ ಇಲ್ಲಿ ಒಂದ್ ಕಡೆ ಸಾರ್ವಜನಿಕರ ಸಂಭ್ರಮ ಕಾಣಿಸ್ತಾ ಇದೆ, ಮತ್ತೊಂದ್ ಕಡೆ ಗಣರಾಜ್ಯದಲ್ಲಿ ರಾಜ ಪರಂಪರೆ, ಸೇನಾ ಶಕ್ತಿ, ಭಾಗಿತ್ವ, ಸಂಸ್ಕೃತಿಯ ಭಾಗಿತ್ವ ಇವೆಲ್ಲವೂ ಕೂಡ ಇದರಲ್ಲಿ ಕಾಣುತ್ತೆ ಅಂತ ಖಂಡಿತ.
ಇದೆಲ್ಲ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಮೈಸೂರಿಗೆ ಹೋದಾಗ ಈ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಈ ರೀತಿಯ ವೈವಿಧ್ಯತೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಗಣರಾಜ್ಯೋತ್ಸವಕ್ಕೂ ಕೂಡ ನಾವು ಇದನ್ನು ಹೋಲಿಕೆ ಮಾಡಬಹುದು. ಖಂಡಿತ ಹೌದು. ಇಲ್ಲಿಂದ ಸ್ತಬ್ಧ ಈ ಸರಿ ಹೆಚ್ಚು ಗುಂಪುಗಳೇ ಇದೆ, ನೃತ್ಯದ ಗುಂಪುಗಳು. ಹಾಗೆ ನೋಡಿದ್ರೆ ಆಶಯಗಳನ್ನ ಅನೇಕ ಜಾನಪದ ಕಲಾ ತಂಡಗಳು, ಅದೇ ರೀತಿಯಾಗಿ 58ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು. ಒಂದೊಂದು ಆಯಾ ಇಲಾಖೆಗಳ ಮಹತ್ವವನ್ನು ಸಾರುವಂತಹ ಅಥವಾ ಆ ಇಲಾಖೆಯಲ್ಲಿ ಯಾವುದು ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಯೋಜನೆಗಳಿದೆ ಅದನ್ನು ತಿಳಿಸುವಂತಹ, ಪ್ರಾದೇಶಿಕ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಲಾ ತಂಡಗಳು, ಅದೇ ರೀತಿಯಾಗಿ ಸ್ತಬ್ಧ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ. ಕೆಂಪು ಕೋಟೆಯಲ್ಲಿ ಆರಿಸುವ ಧ್ವಜವನ್ನೂ ಕೂಡ ಈ ಗರಗದಿಂದಲೇ ರವಾನೆ ಮಾಡಲಾಗ್ತಾ ಇರುವ ವಿಷಯ ಅತ್ಯಂತ SBI State ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಕಲಾ ತಂಡ. ಈಗ ನಾವು ಅಭಿಮನ್ಯುನ ತೋರಿಸ್ತಾ ಇದ್ವಿ, ತುಂಬಾ ಹತ್ತಿರದಿಂದ ನಾವು ತೋರಿಸ್ತಾ ಇದೀವಿ. ಆತ ಯಾವ ರೀತಿಯಾಗಿ ರೆಡಿ ಆಗಿದ್ದಾನೆ, ಬಹಳ ಕೂಲ್ ಆಗಿದ್ದಾನೆ ಅಲ್ಲಿ. ಜೊತೆಗೆ ಆತನ ಅಲಂಕಾರವನ್ನು ನಾವು ನೋಡಬಹುದು. ಇನ್ನು ಕೆಲವೇ ಹೊತ್ತಿನಲ್ಲಿ ಆತ ನಮ್ಮ ನಾಡ ಅಧಿದೇವತೆ ಚಾಮುಂಡೇಶ್ವರನ ಹೊತ್ತು 5 ಕಿಲೋಮೀಟರ್ ಮೆರವಣಿಗೆಯಲ್ಲಿ ಸಾಕ್ತಾನೆ. ಅದನ್ನು ನೋಡೋದಕ್ಕೆ ನಮಗೊಂದು ಹಬ್ಬ, ಅಥವಾ ನಾವು ಇದನ್ನು ನೋಡೋದಕ್ಕೆ ಎಷ್ಟೋ ಜನ ಕಾಯ್ತಿರ್ತಾರೆ. ಖಂಡಿತ 2 ಕಣ್ಣು ಸಾಲದು, ಅವನ ಅಲಂಕಾರ ನೋಡೋದಕ್ಕೇನೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ. ಈಗ ಅಂಬಾರಿಯನ್ನ ಆತನ ಮೇಲೆ ಅದನ್ನ ಕಟ್ಟೋದಕ್ಕೆ ಅಲ್ಲಿ ಏನೇನು ತಯಾರಿಗಳು ಬೇಕು, ಪೂರ್ವ ಸಿದ್ಧತೆಯನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುರಕ್ಷಾ ಯೋಜನೆಯ ಬಗ್ಗೆ ಮಾಹಿತಿಯನ್ನ ಕೂಡ ಸ್ತಬ್ಧ ಚಿತ್ರದಲ್ಲಿ ಅಳವಡಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸ್ತಬ್ಧ ಚಿತ್ರ ನಂತರ ಬರ್ತಾ ಇರೋದ ಕಲಾ ತಂಡಗಳು ಡೊಳ್ಳು ಕುಣಿತ. ಬಂಧುಗಳೇ, ಶ್ರೀ ಬೀರಲಿಂಗೇಶ್ವರ ವಾಲ್ಮೀಕಿ ಯುವಕರ ಡೊಳ್ಳಿನ ಸಂಘ ಶಿವಮೊಗ್ಗ, ಶ್ರೀ ದುರ್ಗಾಂಬ ಯುವಕರ ಸಂಘ ಶಿವಮೊಗ್ಗ, ಶ್ರೀ ಬಡವಪ್ಪ ಅವನವಟ್ಟಿ ಹಾವೇರಿ ಜಿಲ್ಲೆ, ಶ್ರೀ ಚಂದ್ರಶೇಖರಪ್ಪ ದಾವಣಗೆರೆ ಜಿಲ್ಲೆ. ಕನ್ನಡ ನಾಡಿನ ಜನಪದ ಕಲೆಗಳಲ್ಲಿ ವೈಶಿಷ್ಟ್ಯಪೂರ್ಣ ಗಂಡು ಕಲೆ ಅದುವೇ ಡೊಳ್ಳು ಕುಣಿತ. ಡೊಳ್ಳು ಕುಣಿತ ಡೊಳ್ಳಿನ ಮೇಳವನ್ನ ಒಡ್ಡಿವಾಲಗ ಅಭಿಮನ್ಯುವಿನ ಚಿತ್ರಣವನ್ನ ಆತ ಯಾವ ರೀತಿಯಾಗಿ ರೆಡಿ ಆಗಿದ್ದಾನೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ಒಂದ್ ಕಡೆ ಮಳೆ ಕೂಡ ಬರ್ತಾ ಇದೆ, ಶುಭದ ಸಂಕೇತ. ಯಾಕಂದ್ರೆ ಪ್ರತಿ ಬಾರಿ ಕೂಡ ನಾವು ಜಂಬೂ ಸವಾರಿ ಆದಂತಹ ಸಂದರ್ಭದಲ್ಲಿ ನಾಡ ಅಧಿದೇವತೆ ಚಾಮುಂಡೇಶ್ವರನ ಅಂಬಾರಿಯಲ್ಲಿ ಕೂರಿಸುವಂತಹ ಸಂದರ್ಭದಲ್ಲಿ ಮಳೆ ಬರೋದನ್ನ ನೋಡ್ತೀವಿ. ಅಥವಾ ಒಂದು ಕ್ಷಣ ಆದ್ರೂ, ಅಟ್ಲೀಸ್ಟ್ ಜಂಬೂ ಸವಾರಿ ಆದಾಗ ಒಂದು ಕ್ಷಣ ಆದ್ರೂ ಪ್ರತಿ ವರ್ಷ ಒಂದು ಮಳೆ ಬಂದೇ ಬರುತ್ತೆ, ಒಂದು ಹನಿ ಆದ್ರೂ ಬರುತ್ತೆ ಅಟ್ಲೀಸ್ಟ್. ಈಗ ಮತ್ತೆ ಅಲ್ಲಿ ಮಳೆ ಬರ್ತಾ ಇದೆ, ನಾವು ಆಗ್ಲೂ ಕೂಡ ಹೇಳ್ತಾ ಇದ್ವಿ. ಇದೀಗ ಕೇದಾರೇಶ್ವರ ದೇವಸ್ಥಾನ ಬಳ್ಳಿಗಾವಿಯ ಶಿವಮೊಗ್ಗ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ಸ್ತಬ್ಧ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಇದು ಜಿಲ್ಲಾ ಪಂಚಾಯತ್ ಶಿವಮೊಗ್ಗದ ಸ್ತಬ್ಧ ಚಿತ್ರ, ಕೇದಾರೇಶ್ವರ ದೇವಸ್ಥಾನ. ಈ ದೇವಸ್ಥಾನಗಳೆಲ್ಲ ಆ ಸಮಯದಲ್ಲಿ ವಿಶ್ವವಿದ್ಯಾನಿಲಯಗಳಾಗಿದ್ದವು. ಅಲ್ಲಿ ತಲಕಾಡು, ಬಳ್ಳಿಗಾವಿ ಮತ್ತು ತಾಳಗುಂಡ ಇದೆಲ್ಲ ಆ ರಾಜಧಾನಿಯ ನಮ್ಮ ಗಂಗರ, ಕದಂಬರ, ಚಾಲುಕ್ಯರ ರಾಜಧಾನಿಗಳಾಗಿ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳಿದ್ವು. ಆ ವಿಶ್ವವಿದ್ಯಾನಿಲಯದಲ್ಲಿ ನಾಟ್ಯಶಾಸ್ತ್ರವನ್ನು, ಶಿಲ್ಪಶಾಸ್ತ್ರವನ್ನೆಲ್ಲ ಮುಖ್ಯ ಸ್ಟ್ರೀಮ್ ಆಗಿ, ಪ್ರಮುಖ ಕ್ಷೇತ್ರವಾಗಿ ಅಧ್ಯಯನ ಮಾಡಬಹುದಾಗಿತ್ತು ಆ ಸಮಯದಲ್ಲಿ. ಇವಾಗಲೇ ಹೇಳ್ದ ಆ ದೇವಸ್ಥಾನಗಳನ್ನೆಲ್ಲ ಯೂನಿವರ್ಸಿಟಿಗಳಾಗಿ ಕನ್ವರ್ಟ್ ಮಾಡಿದ್ರು ಆ ಸಮಯದಲ್ಲಿ. ತಲಕಾಡಿನಲ್ಲೇ ಇದೆಯಲ್ಲ, ಎಲ್ಲ ಮರಳಲ್ಲಿ ಮುಳುಗೋಗಿರುವ 5-6 ದೇವಸ್ಥಾನ. ಆಮೇಲೆ ಜಾನಪದ ಕಲಾ ತಂಡಗಳಿಗೆ ಯಾವ ರೀತಿಯಾಗಿ ರಾಜರುಗಳು ಮಹತ್ವವನ್ನು ಕೊಡ್ತಾ ಇದ್ರು, ಅಥವಾ ಅಲ್ಲಿ ಹೇಗೆ ಆಸ್ಥಾನದಲ್ಲಿ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇತ್ತು ಅನ್ನೋದನ್ನ ನಾವು ಅನೇಕ ರಾಜ್ಯಗಳಿಂದ ನೋಡಿದ್ವಿ. ನೀವು ಹೇಳ್ತಾ ಇದ್ರಿ ಅಂದರೆ ಒಂದು ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದು, ಮತ್ತೊಂದು ಕಡೆ ಈಗ ಭರತನಾಟ್ಯ ಆಗಿರ್ಬೋದು, ವೀರಗಾಸೆಗೆ ರಾಜ ಮಹಾರಾಜರು ಕೊಡ್ತಾ ಇದ್ದಂತಹ ಪ್ರೋತ್ಸಾಹಗಳು. ವೀರಗಾಸೆ ಎಲ್ಲ ಅರಮನೆ ದರ್ಬಾರ್ನ ಒಳಗಡೆ ಬರಲಿಲ್ಲ, ಆ ಸಾಂಸ್ಕೃತಿಕ ಕಲೆ ಅಂತ ಅವ್ರು ಅಲ್ಲಿವರೆಗೂ ತಗೊಂಡು ಹೋಗಲಿಲ್ಲ. ಆದರೆ ಜನಗಳಿಗೆ ಮುಖ್ಯವಾದ, ಪ್ರಮುಖವಾದ ಇದು ಅವರ ಆಚಾರ ಪದ್ಧತಿ ಆಗಿದ್ದರಿಂದ ಅವರ ಉತ್ಸವಗಳಲ್ಲೆಲ್ಲ ಅವರು ಇದನ್ನು ಕರೆಯೋರು. ಆ ಸ್ಥಳೀಯ ಜಾನಪದ ಗುಂಪುಗಳನ್ನು ಕರೆದು ಅವರು ಅಲ್ಲಿ ನಾಟ್ಯವನ್ನು ಮಾಡೋರು. ಅದೇ ಪದ್ಧತಿನೇ ಈಗಲೂ ಇದುವರೆಗೂ ಮುಂದುವರಿಸ್ಕೊಂಡು ಬಂದಿದೆ. ಪ್ರತಿ ವರ್ಷ ದಸರಾ ಪ್ರೊಸೆಷನಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ಅಲ್ಲಿನ ಜಾನಪದ ಗುಂಪುಗಳು ಬಂದು ನಾಟ್ಯವನ್ನು ಮಾಡ್ತಾರೆ.